ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಟು BLS ಫುಡ್ ಲಾಗ್. ಇವತ್ತು ಇಲ್ಲಿ ಸೋರೆಕಾಯಿ 2 ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಮಧ್ಯ ಇರೋ ಬೀಜದ ತಿರುಳಿರುತ್ತಲ್ವ, ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಇದನ್ನು ಬಿಸಾಕಬೇಡಿ. ಇದನ್ನು ದೋಸೆಗೆ ನಾವು ಅಕ್ಕಿ ರುಬ್ತೀವಲ್ಲ, ಅದ್ರ ಜೊತೆ ಸೇರಿಸ್ಬೋದು. ನೋಡಿ, ಈಗ ಇದನ್ನು ಎಲ್ಲ ತುರಿದ್ಬಿಟ್ಟು ಈ ರೀತಿ ನೀರನ್ನು ತೆಗಿಬೇಕು. ಹಿಂಡಿಬಿಟ್ಟು ಇದನ್ನು ಒಂದು ಪ್ಯಾನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರನ್ನು ಬಿಸಾಕೋದು ಬೇಡ. ಇದನ್ನು ಹಾಗೆ ಪಕ್ಕದಲ್ಲಿ ಒಂದು ಬೌಲಲ್ಲಿ ಹಾಕಿ ತೆಗೆದಿಡೋಣ. ಇದಕ್ಕೆ ಯಾವುದೇ ರೀತಿ ಕೋವಾ ಹಾಕ್ತಾಯಿಲ್ಲ, ಹಾಲು ಏನೂ ಸೇರಿಸ್ತಾ ಇಲ್ಲ. ಸಿಂಪಲ್ಲಾಗಿ ಇವತ್ತು ಹಲ್ವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ತುಪ್ಪನ ಸೇರಿಸ್ತಾ ಇರಬೇಕು. ಇದಕ್ಕೆ ತುಪ್ಪನ ಸೇರಿಸ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇದು ಸಾಫ್ಟಾಗಿ ಬರ್ತಾ ಇರಬೇಕು. ಈ ಟೈಮಲ್ಲಿ 4ರಿಂದ 5 ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಕರಗ್ತಾ ಬರುತ್ತಲ್ವ, ಆಗ ನೀರು ಬಿಟ್ಕೊಳ್ತಾ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಸಕ್ಕರೆ ಪಾಕ ಕಮ್ಮಿ ಆಗ್ತಾ ಬರೋವಾಗ ಇದರ ನೀರನ್ನು ತೆಗೆದಿಟ್ಟಿದ್ವಲ್ಲ ಬೌಲಲ್ಲಿ, ಅದನ್ನು ಸಹ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋದಕ್ಕೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಆದಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ. ಮತ್ತೆ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಯಾವುದೇ ರೀತಿ ಕೋವಾ ಬೇಕಾಗಿಲ್ಲ, ಏನೂ ಇಲ್ಲ. ಸಿಂಪಲ್ಲಾಗಿ ಸೊಗಸಾಗಿರೋಂಥ ಹಲ್ವಾ ರೆಸಿಪಿ ರೆಡಿಯಾಗಿದೆ. ಸವಿಯಲು ಸಿದ್ಧವಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ BLS ಫುಡ್ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.